ಹಾಯ್ ಹೆಲೋ ಫ್ರೆಂಡ್ಸ್, ಜೆ ಕರ್ನಾಟಕ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಚಿಕನ್ ಫ್ರೈ ಅಂದರೆ ಜಾಸ್ತಿ ಸಾಂಬಾರು ಟೈಪಲ್ಲ, ಗಸಿ ಟೈಪ್ ಕಾಯಿ ಹಾಕ್ತೆ ಮಾಡೋದು ಅಂತ ನೋಡ್ಕೊಂಡು ಓಕೆನಾ. ಫಸ್ಟು ಇಲ್ಲಿ 2 ಈರುಳ್ಳಿನ ಕೊಚ್ಚಿ ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿ, ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ, ಚಕ್ಕೆ 1-2 ಪೀಸ್ ಹಾಕ್ಕೊಂಡಿದ್ದೀನಿ, ಲವಂಗ 1-3 ಪೀಸ್ ಹಾಕ್ಕೊಂಡಿದ್ದೀನಿ ಓಕೆನಾ. ಸೊ ಇದನ್ನು ಚೆನ್ನಾಗಿ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆನಾ. ಫುಲ್ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಓಕೆನಾ. ಸೊ ಇದು ಅನ್ನ ಮಾಡಿಕೊಂಡು ಬೇಳೆ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೈಡ್ಸಲ್ಲಿ ಚಿಕನ್ ಫ್ರೈ ಮಾಡಿಕೊಂಡ್ರೆ ಓಕೆನಾ. ಈಗ 2 ಹಸಿಮೆಣಸಿಕಾಯಿ ಕೊಚ್ಚಿಟ್ಕೊಂಡಿದ್ದೆ, ಸೊ ಆ 2 ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡಿರ್ತೀನಿ ಓಕೆನಾ. ಅದನ್ನು ಕೂಡ ಚೆಂದ ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಘಮ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಓಕೆನಾ. ನೀವು ನಾನು ಏನೇನು ಐಟಮ್ಸ್ ಹಾಕಿದ್ದೀನಿ ಅದನ್ನೇ ಹಾಕಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಓಕೆನಾ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನೇ ರೆಡಿ ಮಾಡ್ಕೊಂಡಿರೋದು. ಸೊ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆಂದ ಮಾಡಿ ಫ್ರೈ ಮಾಡಿ ಓಕೆನಾ. ಹಸಿ ವಾಸನೆ ಇರಬಾರ್ದು. ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಯಾವುದ್ರಲ್ಲೂ ಕೂಡ ಹಸಿ ವಾಸನೆ ಇಲ್ಲದ ಹಾಗೆ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಓಕೆನಾ. ನಂತರ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ಪರ್ಸೆಂಟ್ ಹಾಕಬೇಕು ಅಂತಂದರೆ ಅಷ್ಟು ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಚೆಂದ ಬೇಯಿಸ್ಕೊಂಡು. ಸೊ ಅದನ್ನು ಬೇಯಿಸ್ಕೊಂಡು, ಯಾಕಂದರೆ ಅದರಲ್ಲಿ ಕೂಡ ಒಂಥರ ಹಸಿ ವಾಸನೆ, ಅರಿಶಿನದ ವಾಸನೆ ಇರುತ್ತಲ್ವ, ಸೊ ಅದನ್ನು ಕೂಡ ಕ್ಲೀನಾಗಿ ಹುರ್ಕೊಳ್ಳಿ ಓಕೆನಾ. ಸೊ ನಂತರ 2 ಟೊಮೆಟೊ ಹಣ್ಣು ತೊಳೆದು ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆಲ್ಟ್ ಆಗೋ ಟೈಪಲ್ಲಿ ಫ್ರೈ ಮಾಡ್ಕೋಬೇಕು ಓಕೆನಾ. ಓಕೆ, ಹೀಗೆ ಚೆಂದ ಬೇಯಲಿ, ಎಲ್ಲ ಒಟ್ಟಿಗೆ ಬೆಂದ ಮೇಲೆ ನೋಡಿ ಹೀಗೆ, ಅಂದರೆ ಅಡಿಗಡೆ ಹತ್ತಿ ಹೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸೌಟ್ ಹಾಕ್ತಾ ಇರಬೇಕು ಓಕೆನಾ. ನೋಡಿ ಪೂರ್ತಿ ಬೇಯಿತು ಅಂತ ಗೊತ್ತಾದಮೇಲೆ ನಿಮ್ಗೆ ಗೊತ್ತಾಗುತ್ತಲ್ವ ಹೇಗೆ ಅಂತ ಹೇಳಿ. ಇವೆಲ್ಲ ಕೂಡ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮುಚ್ಚಳ ಹಾಕಿ ಇಡಿ, ಯಾಕಂದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಓಕೆನಾ. ಸೊ ನಾನು ಮುಚ್ಚಳ ಹಾಕಿ 1-2 ನಿಮಿಷ ಬಿಟ್ಬಿಟ್ಟು ತೆಗೆದೆ ಓಕೆನಾ. ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಅಡಿಗಡೆ ಹತ್ತಿ ಹೋಗೋ ಚಾನ್ಸಸ್ ಇರುತ್ತೆ ಓಕೆನಾ. ಈ ಟೈಪಲ್ಲಿ ನೀವು ಚಿಕನ್ ಕರಿ ಮಾಡಿಕೊಂಡ್ರೆ ನಿಮಗಿನ್ನೂ ಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಓಕೆನಾ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಸೊ ಸೌಟ್ ಹಾಕಬೇಕಂದ್ರೆ ಹತ್ತಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅಡಿ ಹತ್ತಿದ್ರೆ ರುಚಿ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ. ಮತ್ತೊಂದು ಸಲ ಮುಚ್ಚಿಡ್ತಾ ಇದ್ದೀನಿ ಓಕೆನಾ. ಸೊ ಇವಾಗ ತೆಗೆಯೋಣ. ಈಗ ಕಂಪ್ಲೀಟಾಗಿ ಬೆಂದಿದೆ ಅಂತ ಓಕೆನಾ. ನೋಡಿ ಸ್ವಲ್ಪ ಸೌಟ್ ಹಾಕ್ಕೊಳ್ಳೋಣ ಓಕೆ. ನಂತರ ನಾನು ತೊಳೆದಿಟ್ಕೊಂಡಿದ್ದಂತಹ 1 kg ಚಿಕನ್ನ, ಒಂದು 3/4 kg ಇದೆ ಅಂದ್ಕೊಂಡಿದ್ದೀನಿ. ಸೊ 3/4 kg ಚಿಕನ್ನ ಹಾಕ್ಕೊತಿದ್ದೀನಿ ಓಕೆನಾ. ಸೊ ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನಾನು ಆಲ್ರೆಡಿ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಓಕೆನಾ. ಸೊ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಇದನ್ನು ತೆಗೆದು ಹಾಕಿದ್ದೀನಿ, ಕ್ಲೀನಾಗಿ ತೊಳೆದು. ಸೊ ಸ್ವಲ್ಪ ಹೊತ್ತು ಇದು ಬೇಯಬೇಕು ಚೆನ್ನಾಗಿ ಓಕೆನಾ. ಸೊ ಈಗ ನಾನು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊತೀನಿ. ಕೊತ್ತಂಬರಿ ಪುಡಿ 2 ಸ್ಪೂನ್ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊತಿದ್ದೀನಿ ಓಕೆನಾ. ಸೊ ಪುಡಿ ಹಾಕ್ಕೊಂಡ್ರೆ ಬೆಸ್ಟ್. ಹಾಗೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಿದ್ದೀನಿ. ತುಂಬ ಖಾರ ಇದೆ, ಹಾಗಾಗಿ ನಾನು 1 ಸ್ಪೂನ್. ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಓಕೆನಾ. ಸೊ ಈಗ ಅದೆಲ್ಲ ಮಿಕ್ಸ್ ಆಗಬೇಕಲ್ವ ಮಸಾಲೆ. ಸೊ ಸ್ವಲ್ಪ ಚೆನ್ನಾಗಿ ತಿರ್ಸಿ. ಹಾಗೆ ನಾನು ಉಪ್ಪನ್ನ ಮೊದಲೇ ಹಾಕ್ಕೊಂಡಿದ್ದೀನಿ ಚಿಕನಿಗೆ ಹಿಡಿಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಉಪ್ಪು ಹಾಕ್ಕೊಳ್ಳಿ, ಮತ್ತು ಉಪ್ಪು ಸ್ಕಿಪ್ ಆಗಿದೆ ಅಂತ ಹೇಳ್ಬೇಡಿ ಓಕೆನಾ. ಈಗ ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ.
ಓಕೆನಾ. ನಿಮ್ಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮೊಸರು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಟೇಸ್ಟ್, ಓಕೆನಾ. ಸೊ ಈಗ ಬೇಯ್ತಾ ಇದೆ. ಸೊ ಇದನ್ನು ಇವಾಗ ನೋಡಿ ಬೊಬಲ್ಸ್ ಬರೋ ಟೈಪ್ ಆಗ್ತಿದೆ. ಒಂದು ಸಲ ಹುಟ್ಟು ಹಾಕಿಬಿಟ್ಟು ನಂತರ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಇಡಿ, ಓಕೆನಾ. ಈಗ ಮುಚ್ಚಳ ಹಾಕಿ ಇಡಿ ಸ್ವಲ್ಪ ಹೊತ್ತು. ಮುಚ್ಚಳ ಹಾಕೋಕ್ಕೂ ಮೊದಲು ಇದು ಚಿಕನ್ ಪೌಡರ್ ಮಸಾಲ, ಓಕೆನಾ. SRS ಚಿಕನ್ ಪೌಡರ್ ಮಸಾಲಾನ ಹಾಕ್ಕೊತಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಾಕೋಬೋದು. ನನಗಿದು ಚೆನ್ನಾಗಿ ಅನಿಸುತ್ತೆ, ಸೊ ಅದಕ್ಕೆ ಇದನ್ನು ಹಾಕ್ತಿದ್ದೀನಿ, ಓಕೆನಾ. ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ಮಾಡಿ ಒಂದು ಸಲ ಟೇಸ್ಟ್ ನೋಡಿ, ಓಕೆನಾ. ನಾನಿವಾಗ ಮುಚ್ಚಳ ಹಾಕಿರ್ತೀನಿ. ಹಾಗೆ ಇದನ್ನು ಇವಾಗ ತೆಗೆದುಬಿಟ್ಟು ನೋಡೋಣ. ಸೊ ಇವಾಗ ರೆಡಿಯಾಗಿದೆ. ಇವಾಗ ರೆಡಿ ಟು ಈಟ್. ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದ.